ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಪಂಜಾಬ್ ಅಲ್ಲಿ ಇದೀವಿ ಗೈಸ್. ಈ ಸತಿ ಬರ್ತಿರೋ ಹಸುಗಳು ಲಾಟ್. ನೀವು ಸುಮ್ಮನೆ ಒಂದ್ಸತಿ ನೋಡ್ಕೊಂಬನಿ ಗೈಸ್, ಹಂಗೆ ನೋಡ್ಕೊಂಬನಿ ಯಾವ ತರ ಇದೆ ಹಸುಗಳು. ಇದು ನೋಡಿ, ಫುಲ್ ದೊಡ್ಡ ಹಸು. ಫುಲ್ ಅಂದ್ರೆ ಫುಲ್ ದೊಡ್ಡ ಹಸು, ಫುಲ್ ಹೈಟ್. ಆನೆ ಇದ್ದಂಗಿದೆ ಗೈಸ್. ಫುಲ್ ಅಂದ್ರೆ ಫುಲ್ ಹೈಟ್, ಫುಲ್ ಲೆಂತ್. ಇದ್ರ ಹೆಡ್ ಸೈಜ್ ನೀವೇ ನೋಡ್ಕೊಬಹುದು. ಹೈಟ್ ನೋಡ್ಕೊಳ್ಳಿ, ಹೈಟ್ ನೋಡಿ ಗೈಸ್, ಯಾವ ಹೈಟ್ ಅಲ್ಲಿ ಇದೆ. ನನ್ನ ಹೈಟ್ ಅಲ್ಲಿ ಇದೆ. ಬಾಟಮ್ ಆಗ್ಲಿ ಎಲ್ಲ ನೋಡ್ಕೊಳ್ಳಿ, ಅಡ್ಡರ್ ನೋಡಿ, ಲೆಗ್ ಸ್ಕೋರ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಹಸು ಅಂದ್ರೆ ಈ ತರ ಪರ್ಚೇಸ್ ಮಾಡಿ. ಪಂಜಾಬಿಂದ ಹಸುಗಳು ತಗೊಂತೀನಿ ಅಂದ್ರೆ ಈ ತರ ಹಸುಗಳು ತಗೋಬೇಕು ನೋಡಿ. ಟ್ಯಾಗ್ ವಿತ್ ಟ್ಯಾಗ್ ನಂಬರ್ ದೊಡ್ಡ ಫಾರ್ಮ್ ಇದೆ ಗೈಸ್, ಯಾವ್ದು ಚಿಕ್ಕ ಪುಟ್ಟ ಫಾರ್ಮ್ ಅಲ್ಲಿ ತಂದಿರೋದಲ್ಲ. ಹೈಟ್ ನೋಡ್ಕೊಳ್ಳಿ, ನನ್ಕಿನ್ನ ಹೈಟ್ ಅಲ್ಲಿ ಇದೆ ಹಸು. ನನ್ಕಿನ್ನ ಹೈಟ್ ನೋಡಿ ಯಾವ ತರ ಇದೆ. ಅದ್ರ ಫೇಸ್ ಕ್ವಾಲಿಟಿ ನೋಡಿ. ಬ್ರೀಡ್ ಅಂದ್ರೆ ಇದು ಗೈಸ್, ಬ್ರೀಡ್ ಹಸು ಅಂದ್ರೆ ಈ ತರ ಇರುತ್ತೆ. ಅದ್ರ ಟಾಪ್ ಲೈನ್ ನೋಡಿ, ಒಂದೇ ಹೈಟ್, ಒಂದೇ ಲೆವೆಲ್ ಅಲ್ಲಿ ಇದೆ. ಸ್ವಲ್ಪ ಗಾಬರಿ ಬೀಳ್ತಿದೆ ಹಸು, ಇವಾಗ ಬಂದಿರೋದು. ಸೊ ಹಂಗಾಗಿ ಸ್ವಲ್ಪ ಗಾಬರಿ ಬೀಳ್ತಿದೆ ನೋಡಿ. ಇದು ನೋಡಿ, ಇದು ಅಷ್ಟೇ. ಇದು ಯಾವ ತರ ಕಮ್ಮಿ ಇಲ್ಲ ಹಸು ನೋಡಿ. ಹೈಟ್ ನೋಡ್ಕೊಳ್ಳಿ ಯಾವ ತರ ಇದೆ. ಹೆಡ್ ಸೈಜ್ ನೋಡ್ಕೊಳ್ಳಿ, ನನ್ಕಿನ್ನ ಹೈಟ್ ಅಲ್ಲಿ ಇದೆ ಗೈಸ್. ಇದು ಟಾಪ್ ಲೈನ್ ನೋಡಿ, ಒಂದೇ ಸಮ ಇದೆ. ತುಂಬಾ ಸಾಧು ಗುಣದಲ್ಲಿದೆ. ಲೆಗ್ ಸ್ಕೋರ್ ಆಗ್ಲಿ, ಅಡ್ಡರ್ ಸ್ಕೋರ್ ಆಗ್ಲಿ ಗೈಸ್, ಇದಕ್ಕೆ 1 ತಿಂಗಳು ಟೈಮ್ ಇದೆ. ಒಂದೊಂದೇ ಹಸುನ ನಾನು ಬಿಟ್ಟು ತೋರಿಸ್ತೀನಿ. ಈಗ ಎಕ್ಸಾಂಪಲ್ ನಿಮ್ಗೆ ತೋರಿಸಿದ್ರೆ ಹಸುಗಳು ಯಾವ ತರ ಬರ್ತಾ ಇದಾವೆ ಅಂತ. ಇದು ನೋಡಿ, ಇದು ಯಾವ ತರ ಇದೆ ಹಸು ಅಂದ್ರೆ ತುಂಬಾ ಸಾಧು ನೋಡಿ. ಮಕ್ಕಳು ಕುತ್ಕೊಂಡು ಹಾಲು ಕರಿಬಹುದು ಅಂತ ಹಸು. ಇದು ಅಷ್ಟೇ ದೊಡ್ಡ ಹಸು ನೋಡಿ. ನನ್ಕಿನ್ನ ಹೈಟ್, ನನ್ನ ಹೈಟ್ ಅಲ್ಲಿ ಇದೆ ಹಸು. ಎಲ್ಲ ಟಾಪ್ ಕ್ವಾಲಿಟಿ, ಒಳ್ಳೆ ರೇಟ್ ಅಲ್ಲಿ ಇದೆ. ಟಾಪ್ ಕ್ವಾಲಿಟಿ ಹಸುಗಳು ಒಳ್ಳೆ ರೇಟ್ ಅಲ್ಲಿ. ಇದು ಅಷ್ಟೇ ನನ್ಕಿನ್ನ ಹೈಟ್ ಅಲ್ಲಿ ಇದೆ ಹಸು. ಇದು ಅಷ್ಟೇ ಒಳ್ಳೆ, ತುಂಬಾ ಚೆನ್ನಾಗಿದೆ. ಟಾಪ್ ಲೈನ್ ಆಗ್ಲಿ, ಬ್ರೀಡ್ ಆಗ್ಲಿ ಒಂಚೂರು ಕಮ್ಮಿ ಇಲ್ಲ. ಇದು ನೋಡಿ, ಫಸ್ಟ್ ಟೈಮರ್ ಪಡ್ಡೆ ಇದು. ಇದು ನೋಡಿ, ಇದು ಫಸ್ಟ್ ಟೈಮರ್ ಪಡ್ಡೆ, ABS ಪೈಪರ್ ಇದು. ಇದು ಅಡ್ಡರ್ ನೋಡಿ ಗೈಸ್, ಇದು ಅಡ್ಡರ್ ಚೆಕ್ ಮಾಡಿ. ಒಳ್ಳೆ ಕಾಂಪ್ಯಾಕ್ಟ್ ಅಡ್ಡರ್ ಇದೆ, ಫುಲ್ ಕಾಂಪ್ಯಾಕ್ಟ್ ಅಡ್ಡರು. 10 ಲ್ಯಾಕ್ಟೇಷನ್ ಹೋದ್ರು ಬಾಟಮ್ ಕೆಳಗ್ ಬರಲ್ಲ ಅಂತ ಪಡ್ಡೆ, ಅಂತ ಒಳ್ಳೆ ಬ್ರೀಡ್ ಪಡ್ಡೆ. ನಾನು ಒಂದೊಂದು ಬಿಟ್ಟು ತೋರಿಸ್ತೀನಿ. ಇದು ನೋಡಿ, ಇದು ಬಂದ್ಬಿಟ್ಟು ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಬ್ರೀಡ್ ನೋಡ್ಕೊಳ್ಳಿ, ಫೇಸ್ ಕ್ವಾಲಿಟಿ ನೋಡಿ ಗೈಸ್. ಎರಡಲ್ಲಿ ಇದೆ, ಸಾರಿ ಅಲ್ಲಿ ಮಾಡಿಲ್ಲ, ಇದು ಅಲ್ಲೇ ಮಾಡಿಲ್ಲ ಪಡ್ಡೆ. ಯಾವ ಹೈಟ್ ಅಲ್ಲಿ ಇದೆ, ವೆಯ್ಟ್ ಅಲ್ಲಿ ಇದೆ, ಒಳ್ಳೆ ತೂಕ ಸೈಜು. ಲೆಗ್ ಸ್ಕೋರ್ ಆಗ್ಲಿ, ಅಡ್ಡರ್ ಸ್ಕೋರ್ ಆಗ್ಲಿ, ಟಾಪ್ ಲೈನ್ ಆಗ್ಲಿ, ಬ್ರೀಡ್ ಚೆಕ್ ಮಾಡ್ಕೊಳ್ಳಿ ಗೈಸ್ ಯಾವ ತರ ಇದೆ ಅಂತ. ಇದು ಬನ್ನಿ, ಇದು ನೋಡಿ, ಇದು ABS ಹೆಡನ್ ಗೈಸ್. ಇದು ABS ಹೆಡನ್. ಇಲ್ಲಿವರೆಗೂ ಹಸು ತಂದಿಲ್ಲ ನಾನು ಹಸು ತಂದಿಲ್ಲ. ABS ಹೆಡನ್ನು ಸಾಧು ಗುಣ ನೋಡಿ ಯಾವ ತರ ಇದೆ ಅಂತ ನೋಡಿ. ಮಕ್ಕಳು ಕುತ್ಕೊಂಡು ಹಾಲು ಕರಿಬಹುದು ಅಂತ ಹಸು. ABS ಹೆಡನ್ನು ಫುಲ್ ವೈಟ್ ಮೆಜಾರಿಟಿ ಕೇಳ್ತೀರಾ, ತುಂಬಾ ಚೆನ್ನಾಗಿದೆ ನೋಡಿ. ಫೇಸ್ ಕ್ವಾಲಿಟಿ ನೋಡಿ, ಫೇಸ್ ಕ್ವಾಲಿಟಿ ನೋಡಿ. ಇದು ಬ್ರೀಡ್ ಲಕ್ಷಣ. ಈ ತರ ಇರುತ್ತೆ ಹಸುಗಳು. ಟಾಪ್ ಲೈನ್ ಆಗ್ಲಿ, ಅಡ್ಡರ್ ಸ್ಕೋರ್ ಆಗ್ಲಿ, ಲೆಗ್ ಸ್ಕೋರ್ ಆಗ್ಲಿ ತುಂಬಾ ಚೆನ್ನಾಗಿದೆ ಗೈಸ್, ಒಳ್ಳೆ ಹಸು. ಇದು ನೋಡಿ, ಇದು ಡೆನ್ಮಾರ್ಕ್ 40120, ತುಂಬಾ ಚೆನ್ನಾಗಿದೆ. ಇದು ಬರುತ್ತೆ. ಮತ್ತೆ ಇದು ನೋಡಿ, PDFA ಕೇಳ್ತೀರಾ, PDFA ಪಡ್ಡೆ ಬರ್ತಾ ಇದೆ. PDFA ಸ್ಟಾಕಿ, ಇದು PDFA ಸ್ಟಾಕಿ 2 ಟೀತ್ ಅಲ್ಲಿ ಇದೆ ಗೈಸ್. ಇದೊಂದು ನೋಡಿ, ಇದು ಪಡ್ಡೆ. ಇದು ನೋಡಿ, ಇದು ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಅದು ಬ್ರೂಟ್ ಅಲ್ಲಿ ಬರುತ್ತೆ ಗೈಸ್. ನಾನು ಹೇಳ್ತೀನಿ, ಒಂದೊಂದು ಬಿಟ್ಟು ತೋರಿಸ್ತೀನಿ. ಇದು ನೋಡಿ, ಇದು ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಬ್ಯೂಟಿ ನೋಡ್ಕೊಳ್ಳಿ, ಇದು ಯಾವ ತರ ಇದೆ. ಹೈಟ್ ನೋಡ್ಕೊಳ್ಳಿ, ನನ್ಕಿನ್ನ ಹೈಟ್ ಅಲ್ಲಿ ಇದೆ ಗೈಸ್. ಇದು ನನ್ನ ಹೈಟ್ ಅಲ್ಲಿ ಇದೆ. ಅಲ್ಲಿ ಮಾಡಿಲ್ಲ ಪಡ್ಡೆ, ಇದು ಅಲ್ಲಿ ಮಾಡಿದ್ರೆ ಈ ಹೈಟ್ ಅಲ್ಲಿ ಇದೆ ನೋಡಿ. ಈ ತರ ಹಸುಗಳು ಬರ್ತಾ ಇದಾವೆ. ಬನ್ನಿ ಒಂದೊಂದು ಹಸುಗಳು ಬಿಟ್ಟು ತೋರಿಸ್ತೀನಿ. ಸ್ಟಾಪ್ ಮಾಡಿ ನೋಡಿ. ಇದ್ರದ್ದು ಯಾವ ಬ್ರೀಡು ಪ್ರತಿಯೊಂದು ನಾನು ಹೇಳ್ತೀನಿ. ಇದು ಈಗ ಬಂದಿರೋದು ಜಸ್ಟ್, ಇದ್ರ ಫಾರ್ಮ್ ರೆಕಾರ್ಡ್ ಇದೆ ಗೈಸ್. ಇದು ಒಳ್ಳೆ ದೊಡ್ಡ ಹಸು. ಫುಲ್ ಹೈಟ್, ಫುಲ್ ವೆಯ್ಟ್, ಅವನು ಹಿಡಿಯಕ್ಕೆ ಆಗಲ್ಲ ನೋಡಿ ಗೈಸ್ ಅಂತ ಹಸು. ಫುಲ್ ಹೈಟ್ ಅಲ್ಲಿ ಇದೆ. ಟಾಪ್ ಲೈನ್ ಚೆಕ್ ಮಾಡ್ಕೊಳ್ಳಿ, ಫುಲ್ ಹೈಟ್, ಫುಲ್ ಸೈಜು. ಅಡ್ಡರ್ ಚೆಕ್ ಮಾಡ್ಕೊಳ್ಳಿ ಗೈಸ್. ಇನ್ನು 2.5 months ಟೈಮ್ ಇದೆ. 2.5 to 3 months ಟೈಮ್ ತಗೊಳುತ್ತೆ. ತುಂಬಾ ದೊಡ್ಡ ಹಸು ಗೈಸ್. ನಾವು ಪಂಜಾಬಲ್ಲಿ ಹುಡುಕಿದ್ರು 2 ಲಕ್ಷಕ್ಕೆ ಅಂತ ಹಸುಗಳು ತೆಗಿಯಕ್ಕೆ ಆಗಲ್ಲ. 2 ಲಕ್ಷ ಕೇಳ್ತಾರೆ ಇಲ್ಲಿ ಫಾರ್ಮ್ ಅಲ್ಲಿ ತಗೋಬೇಕು ಅಂತ. ವಾಪಸ್ 2 ಲಕ್ಷ ಕೇಳ್ತಾರೆ. ಟಾಪ್ ಲೈನ್ ಆಗ್ಲಿ, ಬ್ರೀಡ್ ನೋಡಿ, ಫೇಸ್ ಕ್ವಾಲಿಟಿ ನೋಡಿ ಗೈಸ್ ಯಾವ ತರ ಇದೆ ಅಂತ. ಫೇಸ್ ಕ್ವಾಲಿಟಿ ನೋಡಿ, ನೆಕ್ ನೋಡಿ, ಶಾರ್ಟ್ ನೆಕ್ ಬರುತ್ತೆ ಇದಕ್ಕೆ. ತುಂಬಾ ಟಾಪ್ ಕ್ವಾಲಿಟಿ ಇದೆ ಹಸು. ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಲೈವ್ ಆಗಿ ಬಂದ್ರೆ ಗೈಸ್ ಇದ್ರ ಸೈಜ್ ಆಗ್ಲಿ, ಇದು ಬ್ರೀಡ್ ಆಗ್ಲಿ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮಿಲ್ಕಿಂಗ್ ವೇನ್ಸ್ ಆಗ್ಲಿ, ಟಾಪ್ ಲೈನ್ ಆಗ್ಲಿ, ಫೇಸ್ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಯಾವ ತರ ಇದೆ ಅಂತ. ಬ್ರೀಡ್ ಅಲ್ಲಿ ನಂಬರ್ 1 ಇದೆ ಗೈಸ್. ಬ್ರೀಡ್ ನಂಬರ್ 1 ನೋಡಿ. ಹಸು ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡ್ರೇನೆ ನಿಮ್ಗೆ ಗೊತ್ತಾಗ್ತಿರುತ್ತೆ ನೋಡಿ. ಹೈಟ್ ನೋಡಿ ಯಾವ ಹೈಟ್ ಅಲ್ಲಿ ಇದೆ. ನನ್ಕಿನ್ನ ಹೈಟ್ ಬರುತ್ತೆ. ಇದು ತುಂಬಾ ಒಳ್ಳೆ ಹಸು. ಬಾಲ್. ಇದ್ರ ರೇಟು ನೀವೇ ಯೋಚನೆ ಮಾಡಿ ಎಷ್ಟು ತಗೋಬಹುದು ಅಂತ. ಇದ್ರದ್ದು ಪ್ರೈಸ್ 2,10,000 ಬೇಕಿದ್ದವ್ರು ತಗೊಬಹುದು. ಇದು ದೊಡ್ಡ ಹಸು, ಕಮ್ಮಿ ರೇಟಿಗೆಲ್ಲ ಸಿಕ್ಕಲ್ಲ ಗೈಸ್. 2,10,000 ಬೇಕಿದ್ದವ್ರು ತಗೊಬಹುದು. ಈ ಹಸು ನೋಡಿ, ಈ ಹಸು ಪ್ರೈಸ್ ಬೇರೆ ಇದೆ. ಇದು ತುಂಬಾ ದೊಡ್ಡ ಹಸು. ಫೇಸ್ ಕ್ವಾಲಿಟಿ ನೋಡಿ, ಇದು ಅಷ್ಟೇ ದೊಡ್ಡ ಹಸು ಅಂದ್ರೆ ತುಂಬಾ ದೊಡ್ಡ ಹಸು ಗೈಸ್. ಇದು ಸೆಕೆಂಡ್ ಲ್ಯಾಕ್ಟೇಷನ್. ಕರು ಆಗ್ತಾರೆ, ಸೆಕೆಂಡ್ ಲ್ಯಾಕ್ಟೇಷನ್. ಅಡ್ಡರ್ ನೋಡ್ಕೊಳ್ಳಿ ಯಾವ ತರ ಇದೆ. ಟಿಟ್ಸ್ ನೋಡಿ, ಕಂಪ್ಲೀಟ್ ಶಾರ್ಟ್ ಟಿಟ್ಸ್ ಬರುತ್ತೆ ಗೈಸ್. ತುಂಬಾ ಉದ್ದ ಬರಲ್ಲ ಟಿಟ್ಸ್ ನೋಡಿ. ಬ್ರೀಡ್ ನೋಡಿ, ಫೇಸ್ ಕ್ವಾಲಿಟಿ ನೋಡಿ, ಫೇಸ್ ಕ್ವಾಲಿಟಿ ನೋಡಿ ಗೈಸ್ ಯಾವ ತರ ಇದೆ. ಫೇಸ್ ಕ್ವಾಲಿಟಿ ನೋಡಿ, ಟ್ಯಾಗ್ ಗೀಗ್ ಎಲ್ಲ ಇದೆ. ದೊಡ್ಡ ಫಾರ್ಮ್ ಅಲ್ಲಿ ಇದ್ದಿದ್ದು ಗೈಸ್, ಇದೆಲ್ಲ ಫೆಡಾಕ್ ಫಾರ್ಮ್ ಅಲ್ಲಿ ಇದ್ದಿದ್ದು. ಸೊ ಹಂಗಾಗಿ ಓಡೋಗ್ತವೆ, ಹಿಡಿಯಕ್ಕಾಗಲ್ಲ, ಅಷ್ಟು ಸಖತ್ ಹೈಪರ್ ಆಕ್ಟಿವ್ ಆಗಿದೆ. ಮಿಲ್ಕಿಂಗ್ ವೇನ್ಸ್ ಆಗ್ಲಿ, ಹೈಟ್ ಆಗ್ಲಿ
ತೂಕ ಸೈಜಲ್ಲಿ ಆಗ್ಲಿ ಯಾವ್ದ್ರ ಬಗ್ಗೆನೂ ಮಾತಾಡಂಗೆ ಇಲ್ಲ. ನೋಡಿ ಅಡ್ಡರ್ ಸ್ಕೋರ್ ನೋಡ್ಕೊಳ್ಳಿ, ಲೆಗ್ ಸ್ಕೋರ್ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ, ತುಂಬಾ ಹೈಟ್ ಇದೆ. ಇದನ್ನು ವಾಶ್ ಮಾಡಿಲ್ಲ, ಯಾವ ಹಸುಗಳನ್ನ ವಾಶ್ ಮಾಡಿಲ್ಲ, ವಾಶ್ ಮಾಡಬಾರ್ದು ಅಂತ ವಾಶ್ ಮಾಡಿಲ್ಲ ಇಲ್ಲಿ ಬೀದರ್ಗೆ. ಹಸು ಮಾತ್ರ ತುಂಬಾ ಟಾಪ್ ಕ್ವಾಲಿಟಿ. ನೋಡಿ ಆ ಕಡೆ ಬಂದ್ರೆ ಆ ಸೈಡ್ ಅಲ್ಲಿ ನಾನೇನೆ ಆಲ್ಮೋಸ್ಟ್ ಮುಚ್ಚಾಗ್ತೀನಿ, ಆ ತರ ಇದೆ, ಒಳ್ಳೆ ಹಸು. ಇದು ಅಷ್ಟೇ, ಇದ್ರ ಪ್ರೈಸ್ ಗೈಸ್ ಇದು 1,80,000. ಮಿಲ್ಕಿಂಗ್ ಬಂದ್ಬಿಟ್ಟು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 42 ಗಿವನ್ ಗೈಸ್. ಇದು 42 ಲೀಟರ್ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ ಕೊಟ್ಟಿದೆ ಹಾಲು. ಈಗ ಸೆಕೆಂಡ್ ಲ್ಯಾಕ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಕಡೆಗೆ ಬಿದ್ದಿದೆ, 6 ಹಾಲಿಂದ ಕಡೆಗೆ ಬಿದ್ದಿದೆ. ಅಲ್ಲೂ ಮ್ಯಾಟ್ರ್ ಆಗಲ್ಲ, ಬೀಡ್ ಅಲ್ಲಿ ಅಲ್ಲಿ ಮ್ಯಾಟ್ರ್ ಆಗಲ್ಲ. ಇದು ಬೇಕಿದ್ದವರು ತಗೊಳ್ಳಿ, 1,80,000. ಈ ಹಸು ನೋಡಿ ಗೈಸ್, ಇದು ಡೆನ್ಮಾರ್ಕ್ 40120, ಫುಲ್ ಹೈಟ್ ಫುಲ್ ವೆಯ್ಟ್ ತೂಕ ಸೈಜ್ ಅಲ್ಲಿ ಇದೆ. ಲೈವ್ ಆಗಿ ಬಂದು ನೋಡಿ ಹಸು ಯಾವ ತರ ಇದೆ ಅಂತ ನೀವೇ ಹೇಳ್ತೀರಾ. ಇದಕ್ಕೆ ಟೈಮ್ ಬಂದ್ಬಿಟ್ಟು 2 ಮಂತ್ಸ್ ಟೈಮ್ ಇದೆ ಕರು ಹಾಕೋದಕ್ಕೆ. ಇದು ಟಾಪ್ ಲೈನ್ ಆಗ್ಲಿ, ಬ್ರೀಡ್ ಫೇಸ್ ಕ್ವಾಲಿಟಿ ನೋಡಿ ಗೈಸ್, ಇದ್ರ ಫೇಸ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಬ್ರೀಡು ನಿಮಗೆ ಫೇಸ್ ನೋಡ್ರೇನೆ ಗೊತ್ತಾಗ್ಬಿಡುತ್ತೆ ಬ್ರೀಡ್ ಯಾವ ತರ ಇದೆ ಅಂತ. ಫೇಸ್ ನೋಡಿ, ಫುಲ್ ಹೈಟ್ ಫುಲ್ ವೆಯ್ಟ್. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಲೈವ್ ಆಗಿ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಬ್ರೀಡ್ ಅಂದ್ರೆ ಯಾವ ತರ ಇರುತ್ತೆ. ಈ ಸತಿ ಬಂದಿರೋದು ಅಷ್ಟೇ ಡೈರಿ ಫಾರ್ಮ್ ಹಸುಗಳು, ಯಾವಾಗಲೂ ಬಂದಿಲ್ಲ ಗೈಸ್, ನಮ್ಮ ಫಾರ್ಮ್ಗೆ ಬಂದಿಲ್ಲ ಆ ತರದ ಹಸುಗಳು ಬಂದಿರೋದು. ಇದು ಲೆಗ್ ಸ್ಕೋರ್ ಆಗ್ಲಿ ಅಡ್ಡರ್ ಸ್ಕೋರ್ ಆಗ್ಲಿ ಇದು ಶಾಂತವಾಗಿದೆ ಗೈಸ್. ಹಸು ತುಂಬಾ ಸಾಧು ಗುಣ. ಬಂದು ಏನಾದ್ರು ಹಸು ಒದ್ರೆ ಇದು ಹಸುನ ಫ್ರೀ ಆಗಿ ಕೊಟ್ಬಿಡ್ತೀವಿ ಅಂತ ಹಸು. ನೋಡಿ ಹೈಟ್ ನೋಡ್ಕೊಳ್ಳಿ ಯಾವ ತರ ಇದೆ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಇದಕ್ಕೆ ಟೈಮ್ ಬಂದ್ಬಿಟ್ಟು 2 ಮಂತ್ಸ್ ಟೈಮ್ ಇದೆ ಗೈಸ್. ಇದು ಅಲ್ಲಿ ಬಂದ್ಬಿಟ್ಟು 6 ಅಲ್ಲಿ ಇದೆ, ಫುಲ್ ಹೈಟ್ ಫುಲ್ ಲೆಂತ್ ಅಲ್ಲಿ ಇದೆ ಗೈಸ್. ಇದು ಫಿಕ್ಸ್ಡ್ ಪ್ರೈಸ್, ಒಂದೇ ಪ್ರೈಸ್ ಹೇಳ್ತಿದೀನಿ, 1,45,000 ಕೊಟ್ಟು ತಗೊಂಡು ಹೋಗ್ಬೋದು ಗೈಸ್. ದೊಡ್ಡ ಹಸು ಪಡ್ಡಲೇನೆ 32 ಲೀಟರ್ ಹಾಲು ಕೊಟ್ಟಿದೆ. ಈ ಸತಿ ನಮ್ಮ ಕಡೆಯಿಂದ 30 ಲೀಟರ್ ಹೇಳ್ಬಿಟ್ಟು ಕೊಡ್ತಿರೋದು. ಕೆಪಾಸಿಟಿ ಬಂದ್ಬಿಟ್ಟು 35 38 ಲೀಟರ್ ಕೆಪಾಸಿಟಿ ಇದೆ, ನಮ್ಮ ಕಡೆಯಿಂದ 30 ಲೀಟರ್ ಕೊಡ್ತಿರೋದು. ಇದು ನೋಡಿ, ಇದು ಅಷ್ಟೇ ದೊಡ್ಡ ಹಸು. ಇದು ಬರೀ 1 ತಿಂಗಳು ಟೈಮ್ ಇದೆ. ಡೆನ್ಮಾರ್ಕ್ 50062 ಬರುತ್ತೆ. ಡೆನ್ಮಾರ್ಕ್ 50062 ಬರುತ್ತೆ, ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಇದು ಸ್ಯಾಕ್ ಕಂಪನಿ. ನೋಡಿ ಇದು ಹೈಟ್ ಆಗ್ಲಿ ವೆಯ್ಟ್ ಆಗ್ಲಿ ಬಾಡಿ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಅಡರ್ ಸ್ಕೋರ್ ನೋಡ್ಕೊಳ್ಳಿ, ಲೆಗ್ ಸ್ಕೋರ್ ನೋಡ್ಕೊಳ್ಳಿ, ಫೇಸ್ ಕ್ವಾಲಿಟಿ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಸೆಕೆಂಡ್ ಲ್ಯಾಕ್ಟೇಷನ್ 60th ಅಲ್ಲಿ ಇದೆ, ಕರು ಹಾಕೋದಕ್ಕೆ 1 ಮಂತ್ ಟೈಮ್ ಇದೆ. ತುಂಬಾ ದೊಡ್ಡ ಹಸು ಗೈಸ್. ಇದು ಪ್ರೈಸ್ ಬಂದ್ಬಿಟ್ಟು ಫೈನಲ್ ಇದನ್ನು ಅಷ್ಟೇ 1,45,000 ಕೊಡ್ತೀನಿ. ಹೈಟ್ ನೋಡ್ಕೊಳ್ಳಿ ಗೈಸ್, ಇಲ್ಲಿ ನೋಡಿ ಹೈಟ್ ನೋಡಿ ನನ್ಕಿನ್ನ ಹೈಟ್ ಅಲ್ಲಿ ಇದೆ. ಲೈವ್ ಆಗಿ ಬನ್ನಿ ಸತಿ ಹಸುಗಳನ್ನ ನೋಡಿ. ಈ ತರ ಪ್ರೈಸ್ಗೆ ಇಡೀ ಕರ್ನಾಟಕದಲ್ಲಿ ನಾವು ಕೊಡ್ತಿರೋ ಪ್ರೈಸ್ಗೆ ಇಂಥ ಹಸುಗಳನ್ನ ಯಾರಾದ್ರೂ ಕೊಟ್ರೆ ನನಗೆ ಹೇಳಿ. ಯಾರು ಇಡೀ ಕರ್ನಾಟಕದಲ್ಲಿ ನಾವು ಕೊಡೋ ಪ್ರೈಸ್ಗೆ ಯಾರು ಕೊಡಬಾರ್ದು ಅಂತ ಪಂಜಾಬ್ ಹಸುಗಳು, ಒಳ್ಳೆ ಕ್ವಾಲಿಟಿ ಇರೋ ಹಸುಗಳು ಒಳ್ಳೊಳ್ಳೆ ಪ್ರೈಸ್ಗೆ ಸಿಗ್ತಾ ಇದಾವೆ. ಮಿಲ್ಕಿಂಗ್ ವೈನ್ಸ್ ಆಗ್ಲಿ ತುಂಬಾ ಚೆನ್ನಾಗಿದೆ, ಸಾಧು ಗುಣನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರದ್ದು ಹೇಳಿದಿನ ಪ್ರೈಸ್ 1,45,000. 6 ಅಲ್ಲಿ ಇದೆ, ತುಂಬಾ ಟಾಪ್ ಕ್ವಾಲಿಟಿ ಇದೆ. ಮಿಲ್ಕಿಂಗ್ ವೈನ್ಸ್ ಆಗ್ಲಿ ತೊಟ್ಟಾಗ್ಲಿ ಎಲ್ಲ ಶಾರ್ಟ್ ಲಿಪ್ಸ್ ಬರುತ್ತೆ. ಇದು ನೋಡಿ, ಇದು ಪಡ್ಡೆ. ತುಂಬಾ ಜನ ಪಡ್ಡೆ ಕೇಳ್ತೀರಾ, ಒಳ್ಳೆ ಕಾಂಪ್ಯಾಕ್ಟ್ ಫುಲ್ ಬ್ರೀಡ್ ಅಲ್ಲಿ ಬೇಕು ನಂಗೆ, ಟಾಪ್ ಬ್ರೀಡ್ ಅಲ್ಲಿ ಬೇಕು ಅಂತ. 4th ಜನರೇಷನ್ ಫಾರ್ಮ್ ರೆಕಾರ್ಡ್ ಇದೆ. ABS ಪೈಪರ್ ಗೈಸ್, ಇದು ABS ಪೈಪರು. ಅಡ್ಡರ್ ನೋಡ್ಕೊಳ್ಳಿ, ಫುಲ್ ಕಾಂಪ್ಯಾಕ್ಟ್ ಅಂದ್ರೆ ಫುಲ್ ಕಾಂಪ್ಯಾಕ್ಟ್ ಬರುತ್ತೆ. ಕಾಂಪಿಟೇಷನ್ ಹೋಗ್ತಾರೆ ಹಸುಗಳು. PDF PDF ಕಾಂಪಿಟ್ ಆಗಿದೆ ಇದ್ರ ಅಮ್ಮ, ವಿನ್ನರ್ PDF ಅಲ್ಲಿ ಅಂತ ತಾಯಿ ಕರು ಇದು. ಇದು ಜಸ್ಟ್ ಗೈಸ್ ಇದು 2 ಅಲ್ಲಿದೆ ಪಡ್ಡೆ. ಅಡ್ಡರ್ ನೋಡ್ಕೊಳ್ಳಿ, ಫುಲ್ ಕಾಂಪ್ಯಾಕ್ಟ್ ಅಡ್ಡರ್ ಬರುತ್ತೆ, ಫುಲ್ ಕಾಂಪ್ಯಾಕ್ಟ್ ಅಡ್ಡರ್. ಲೆಗ್ ಸ್ಕೋರ್ ನೋಡ್ಕೊಳ್ಳಿ, ಅಡ್ಡರ್ ಸ್ಕೋರ್ ನೋಡ್ಕೊಳ್ಳಿ, ಟಾಪ್ ಲೈನು, ಬಾಡಿ ಶೈನಿಂಗ್, ಬಾಡಿ ಸ್ಟ್ರಕ್ಚರ್, ಸೈಡ್ ಫ್ರೇಮ್, ಸೈಡ್ ಆಂಗಲ್ ಎಲ್ಲ ನೋಡ್ಕೊಳ್ಳಿ ಗೈಸ್. ಫೇಸ್ ಕ್ವಾಲಿಟಿ ನೋಡ್ಕೊಳ್ಳಿ. ಬ್ರೀಡ್ ಅಂದ್ರೆ ಫೇಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ತರ ಇದೆ ಬ್ರೀಡ್. ಬಾಡಿ ಶೈನಿಂಗ್ ನೋಡ್ಕೊಳ್ಳಿ, ಟಾಪ್ ಲೈನ್ ನೋಡಿ ಒಂದೇ ಸಮ ಇದೆ ಹಸುದು. ಬರೀ 2 ಅಲ್ಲಿ ಗೈಸ್. ಹೈಟ್ ನೋಡ್ಕೊಳ್ಳಿ, ಹೈಟ್ ವೆಯ್ಟ್ ತುಂಬಾ ಚೆನ್ನಾಗಿದೆ. ಇಂಥ ಪಡ್ಡೆಗಳು ತಗೊಳ್ಳಿ. ಈ ಪಡ್ಡೆದು ನಾನು ರೈಟ್ ಹಾಕಿದ್ದೀನಿ ಗ್ರೂಪ್ ಅಲ್ಲೇನೆ ನೋಡಿ. ಒಳ್ಳೆ ಕಾಂಪ್ಯಾಕ್ಟ್ ಅಡ್ಡರ್ ಯಾವುದೇ ಕಾರಣಕ್ಕೂ 10 ಲ್ಯಾಕ್ಟೇಷನ್ ಹೋದ್ರು ಅಡ್ಡರ್ ಕೆಳಗೆ ಹೋಗಲ್ಲ, ಅಡ್ಡರ್ ಮಾತ್ರ ಕೆಳಗೆ ಹೋಗಲ್ಲ 10 ಲ್ಯಾಕ್ಟೇಷನ್ ಹೋದ್ರು ಅಂತ ಒಳ್ಳೆ ಬ್ರೀಡ್ ಪಡ್ಡೆ ಇದು. ಇದ್ರ ಪ್ರೈಸ್ 1,45,000 ಗೈಸ್. ಬೇಕಿದ್ದವರು ತಗೊಂಡೋಗ್ಬೋದು, ಲೈಟ್ ಆಗಿ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ಇದು ಅಷ್ಟೇ ಪಡ್ಡೆ. ಇದು ABS ಬ್ರೂಟ್ ಗೈಸ್. ಇದು ABS ಬ್ರೂಟ್. ನಾನು ಆಗ್ಲೇ ಕನ್ಫ್ಯೂಸ್ ಮಾಡ್ಕೊಂಡೆ, ಇದು ಡೆನ್ಮಾರ್ಕ್ ಅಂತ. ಅಲ್ಲಿದೆ ಲಾಸ್ಟ್ ಡೆನ್ಮಾರ್ಕ್ ನಾನು ತೋರಿಸ್ತೀನಿ. ABS ಬ್ರೂಟ್ ಇದು ಅಲ್ಲಿ ಮಾಡಿಲ್ಲ ಪಡ್ಡೆ, ಮಿಲ್ಕ್ ಟೀತ್ ಅಲ್ಲಿ ಇದೆ. ಫೇಸ್ ಕ್ವಾಲಿಟಿ ನೋಡಿ ಯಾವ ತರ ಇದೆ ಅಂತ. ಕರು ಹಾಕೋದಕ್ಕೆ 2.5 ಮಂತ್ಸ್ ಟೈಮ್ ಇದೆ. ಏನ್ ಪ್ರೆಗ್ನೆನ್ಸಿ ಇದೆ ಅದೇ ಪ್ರೆಗ್ನೆನ್ಸಿ ಹೇಳ್ಬಿಟ್ಟು ಕೊಡೋದು. ಕಮ್ಮಿ ಹೇಳಿ ಅಥವಾ ಜಾಸ್ತಿ ಹೇಳಿ ನಾನು ಆ ತರ ಕೊಡೋದಿಲ್ಲ. ಕರೆಕ್ಟ್ ಆಗಿ 2.5 ಮಂತ್ಸ್ ಟೈಮ್ ಇದೆ ಕರು ಹಾಕೋದಕ್ಕೆ. ಫುಲ್ ಟಾಪ್ ಬ್ರೀಡ್ ನೋಡಿ. ಅಲ್ಲೇ ಮಾಡಿಲ್ಲ ಪಡ್ಡೆ, ಯಾವ ಹೈಟ್ ಅಲ್ಲಿ ಇದೆ ನೋಡಿ. ಹೈಟ್ ನೋಡಿ ಗೈಸ್, ಈ ಕಡೆ ಬನ್ನಿ. ಹೈಟ್ ನೋಡಿ. ಟ್ಯಾಗ್ ನೋಡ್ಕೊಳ್ಳಿ ಗೈಸ್, ಎಲ್ಲ ಫಾರ್ಮ್ ಟ್ಯಾಗ್, ಎಲ್ಲ ದೊಡ್ಡ ಫಾರ್ಮ್ ಅಲ್ಲಿ ಇರೋದು. ಯಾವ್ದು ಸಣ್ಣ ಪುಟ್ಟ ಫಾರ್ಮ್ ಅಲ್ಲಿ ಎಲ್ಲ ಹಸುಗಳು ತಗೊಂಡಿಲ್ಲ, ವಾಶ್ ಮಾಡಿಲ್ಲ. ವಾಶ್ ಮಾಡಿ ನಿಲ್ಸಿದ್ರೆ ಯಾರು ಇಲ್ಲಿ ಇರೋ ಹಸುಗಳು ಯಾವ್ದು ಬಿಡಲ್ಲ ಅಂತ ಹಸುಗಳು ಎಲ್ಲ ಟಾಪ್ ಬ್ರೀಡ್ ಅಲ್ಲಿ ಇದೆ. ಪಡ್ಡೆ ಇದು ಫಸ್ಟ್ ಟೈಮ್ ಅಲ್ಲಿ ಮಾಡಿಲ್ಲ. ಕರು ಹಾಕೋದಕ್ಕೆ 2.5 ಮಂತ್ಸ್ ಟೈಮ್ ಇದೆ. ಒಂದು 15-20 ದಿವಸ ವೇರಿಯೇಷನ್ ಆಗ್ಬೋದು ಅಷ್ಟೇ ಗೈಸ್. ಬ್ರೀಡ್ ನೋಡ್ಕೊಳ್ಳಿ ಯಾವ ತರ ಇದೆ. ABS ಬ್ರೂಟ್ ಬರುತ್ತಿದ್ದು. ಕರು ಹಾಕೋದಕ್ಕೆ 2 ತಿಂಗಳು ಟೈಮ್. ಇದ್ರ ಪ್ರೈಸ್ ಬಂದ್ಬಿಟ್ಟು ನಾನು ಹೇಳಿದ್ದೀನಿ ಗ್ರೂಪ್ ಅಲ್ಲಿ ಇದ್ರದ್ದು ಬರೀ 1,20,000, ಬರೀ 1,20,000 ಬೇಕಿದೆ ತಗೊಳ್ಳಿ ಗೈಸ್. ಒಳ್ಳೆ ರೇಟಿಗೆ. ನಾನು ಇಲ್ಲಿವರೆಗೂ ನಾನೂ ಕೊಟ್ಟಿಲ್ಲ ಗೈಸ್ ಈ ರೇಟಿಗೆ. ಅಂತ ಒಳ್ಳೆ ರೇಟಿಗೆ ಹಸು ಸಿಗ್ತದೆ. ಬರೀ 1,20,000. ಯಾರಾದ್ರೂ ತಗೊಳ್ಳಿ, ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಇದು ತೋರಿಸಿ ನೋಡಿ. ಇದು ABS ಹೆಡನಲ್ಲಿ ಬರುತ್ತೆ ಗೈಸ್. ಇದು ಕಡ್ಗ ನೋಡ್ಕೊಳ್ಳಿ, ಕಾಲಲ್ಲಿ ಹಾಕಿರೋದು. ದೊಡ್ಡ ಫಾರ್ಮ್ ಅಲ್ಲಿ ಒಂದೊಳ್ಳೆ ಪ್ರೀತಿಯಿಂದ ಸಾಕಿದ್ದಾರೆ ಹಸುನ
ನೋಡಿ ಯಾವ ತರ ಇದೆ ಬಾರು. ಇಷ್ಟು ಫೇಸ್ ಕ್ವಾಲಿಟಿ ಆಗ್ಲಿ ಬಾಡಿ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಫೇಸ್ ನೋಡಿ ಯಾವ ತರ ಇದೆ ಅಂತ, ಫುಲ್ ಸಾದೋಲ್ ಇದೆ ಗೈಸ್. ಇದು ಟಾಪ್ ಲೈನ್ ನೋಡಿ ತುಂಬಾ ಸಾಧು ಗುಣದಲ್ಲಿದೆ ನೋಡಿ. ಅಡ್ಡರ್ ನೋಡಿ, ಕರು ಹಾಕೋದಿಕ್ಕೆ ಇನ್ನು 1.5 ತಿಂಗಳು ಟೈಮ್ ಇದೆ. 1.5 ತಿಂಗಳು ಟೈಮ್ ಕರು ಹಾಕೋದಿಕ್ಕೆ. ಫುಲ್ ಸಾಧು ಆಗಿದೆ ಹಸು. ಇಂಥ ಹಸುಗಳು ತಗೊಳ್ಳಿ, ಮಕ್ಕಳು ಕುತ್ಕೊಂಡ್ರು ಏನು ಮಾಡಲ್ಲ ನೋಡಿ. ಇಟ್ಟು ಗಿಟ್ಟ ಎಲ್ಲ ಯಾರು ಮಕ್ಕಳು ಕುತ್ಕೊಂಡು ಏನ್ ಹಾಲು ಕಟ್ಟಿದ್ರು ಸುಮ್ಮನೆ ಇರುತ್ತೆ ಅಂತ ಮಗು ಅಂತ ಹಸು. ABS ಹೆಡ್ ಅನ್ನು. ಫೇಸ್ ನೋಡಿ ಬನ್ನಿ ಗೈಸ್, ಇರೋದು ಫೇಸ್ ನೋಡಿ ಯಾವ ತರ ಇದೆ. ಫೇಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 60 ಇದೆ. 60 ಕಡೆಗೆ ಬೀಳ್ತಾ ಇದೆ. ಫುಲ್ ಕಡೆ ಕಂಪ್ಲೀಟ್ ಆಗಿಲ್ಲ, 60 ಅಂತ ಅನ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಗೈಸ್. ಟಾಪ್ ಲೈನ್ ನೋಡಿ, ಬ್ರೀಡ್ ನೋಡಿ. ಬ್ರೀಡ್ ಹಸುಗಳು ಯಾವ್ದು ಕಾರಣಕ್ಕೂ ಒದಿಯಲ್ಲ. ಬ್ರೀಡ್ ಹಸುಗಳು ಇದು ಲೆಗ್ ಸ್ಕೋರ್ ಆಗಲಿ ಅಡ್ಡ ಸ್ಕೋರ್ ಆಗಲಿ 1.5 ತಿಂಗಳು ಟೈಮ್ ಇದೆ. ಬೇಕಿದ್ರೆ ತಗೊಬಹುದು. ABS ಹೆಡ್ ಇದೆ, ಟಾಪ್ ಕ್ವಾಲಿಟಿ ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾನು ಹೇಳಿಲ್ಲ ಪ್ರೈಸ್ ಇದ್ರದ್ದು ಅಷ್ಟೇ ಗೈಸ್, 1,45,000 ಕೊಡ್ತೀನಿ. ಯಾರಿಗ್ ಬೇಕು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಹಸುಗಳು, ಫಾರ್ಮ್ಗೆ ನನ್ಗೆ ಫಾರ್ಮ್ ಅಲ್ಲಿ ಒಳ್ಳೆ ಹಾಲು ಆಗ್ಬೇಕು, ಒಳ್ಳೆ ಬ್ರೀಡ್ ಇರಬೇಕು, ತಗೊಳ್ಳಿ. ABS ಹೆಡ್ ಒಳ್ಳೆ ಹೆಸರು ಮಾಡುತ್ತೆ ಗೈಸ್. ಬಟ್ ಸೆಕೆಂಡ್ ಲ್ಯಾಕ್ಟೇಷನ್ ಹಸು ಇದು ನೋಡಿ ಗೈಸ್. ಇದು ಅಷ್ಟೇ ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಡೆನ್ಮಾರ್ಕ್ 40120 ಟಾಪ್ ಬ್ರೀಡ್ ಅಲ್ಲಿ ಇದೆ. ಇದು ಹಾಲು ಕೊಡಕ್ಕೆ ಮಾಡ್ಸಿದಂತ ಹಸು ಇದು. ಡೆನ್ಮಾರ್ಕ್ 40120 ತುಂಬಾ ಟಾಪ್ ಬ್ರೀಡ್ ಇದೆ. ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ತಗೊಳ್ತಾರೆ. 1.5 ತಿಂಗಳಿಂದ 2 ತಿಂಗಳು ಟೈಮ್ ತಗೊಳುತ್ತೆ. ತೊಟ್ಟು ಗಿಟ್ಟೆಲ್ಲ ತುಂಬಾ ಚೆನ್ನಾಗಿದೆ. ಮಿಲ್ಕಿಂಗ್ ವೈನ್ಸ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಸಾಧುಗುಂದಲ್ಲೂ ಅಷ್ಟೇ ಗೈಸ್, ತುಂಬಾ ಚೆನ್ನಾಗಿದೆ ಸಾಧುಗುಂದಲ್ಲೂ. ಬ್ರೀಡು ನಿಮಗೆ ಬ್ರೀಡ್ ನೋಡಿದ್ರೆ ಗೊತ್ತಾಗುತ್ತೆ, ಹಸು ನೋಡಿದ್ರೆ ಬ್ರೀಡ್ ಗೊತ್ತಾಗುತ್ತೆ. ಫೇಸ್ ಕ್ವಾಲಿಟಿ ನೋಡಿ, ಮಗು ಇದ್ದಂಗಿದೆ ಫೇಸ್ ನೋಡಿ. ಹೈಟು ವೆಯ್ಟು ನೀವೇ ನೋಡ್ಕೊಂತ ಇದ್ದೀರಾ ವಿಡಿಯೋದಲ್ಲಿ. ಲೆಗ್ ಸ್ಕೋರ್ ಆಗಲಿ ಅಡ್ಡರ್ ಸ್ಕೋರ್ ಆಗಲಿ ಟಾಪ್ ಲೈನ್ ನೋಡಿ ಯಾವ ತರ ಇದೆ ಅಂತ. ಈ ತರದ ಹಸುಗಳು ತಗೊಳ್ಳಿ ಗೈಸ್. ಇದ್ರದ್ದು ಪ್ರೈಸ್ ನಾನು ಹೇಳಿದ್ದೀನಿ ಬರೀ 1,35,000. ಯಾರಾದ್ರೂ ತಗೊಬಹುದು ಗೈಸ್. 1,35,000. 30 ಲೀಟರ್ ಹಾಲು. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 30 ಲೀಟರ್ ಹಾಲು ಕೊಟ್ಟಿದೆ. ಈ ಸತಿ ನಾನು 30 ಲೀಟರ್ ಎಲ್ಲ ಕೊಡ್ತಿದ್ದೀನಿ. ಜಾಸ್ತಿ ಕೊಡುತ್ತೆ. ಕೆಪಾಸಿಟಿ 32-33 ಲೀಟರ್ ಇದೆ. 30 ಲೀಟರ್ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. 1,35,000 ಕೊಡ್ತೀನಿ. ಬೇಕಿದ್ರೆ ತಗೊಬಹುದು. ಲೋಕಲ್ ಹಸುಗಳು ಕೊಡೋ ರೇಟಲ್ಲಿ ನಾನು ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು PDFA ಸ್ಟಾಕಿ ಗೈಸ್. ಇದು PDFA ಸ್ಟಾಕಿ ಯಾರು ಮಿಸ್ ಮಾಡ್ಕೊಳ್ಳಲ್ಲ. PDFA ಹಸುಗಳು ಬೇಕು ಅಂತ ಕೇಳ್ತೀರಾ. ಒಳ್ಳೆ ಹೈಟ್ ವೇಟ್ ಅಲ್ಲಿ ಇದೆ. ನಿಮಗೆ ನೋಡಕ್ ಕಾಣಿಸ್ತಾ ಇಲ್ಲ ಅಷ್ಟೇ ವಿಡಿಯೋದಲ್ಲಿ. ಲೈವ್ ಆಗಿ ಬನ್ನಿ, ಹಸುಗಳನ್ನ ನಿಮ್ಗೆ ಯಾವ್ದಕ್ ಬೇಕು ಅದನ್ನ ಚಾಯ್ಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. PDFA ಸ್ಟಾಕಿ 2 ಟೀತ್ ಅಲ್ಲಿ ಇದೆ, 2 ಇದೆ. ಕರು ಹಾಕೋದಕ್ಕೆ ಇದು ಅಷ್ಟೇ ಗೈಸ್. 2.5 ತಿಂಗಳು ಟೈಮ್ ಇದೆ. 2.5 ತಿಂಗಳು ಟೈಮ್ ಇದೆ. ಟ್ಯಾಗ್ ನೋಡ್ಕೊಳ್ಳಿ, ಎಲ್ಲದಕ್ಕೂ ಟ್ಯಾಗ್ ಇರುತ್ತೆ. ಟಾಪ್ ಲೈನ್ ಆಗಲಿ ಬ್ರೀಡ್ ಆಗಲಿ ಯಾವ್ದ್ರಲ್ಲೂ ಕಾಂಪ್ರಮೈಸೇ ಇಲ್ಲ ಗೈಸ್. ಅಂತ ಟಾಪ್ ಕ್ವಾಲಿಟಿ ಹಸುಗಳು. ಕಾಂಪ್ಯಾಕ್ಟ್ ಅಡ್ಡರ್, ಫುಲ್ ಕಾಂಪ್ಯಾಕ್ಟ್ ಅಡ್ಡರ್ ಗೈಸ್. ಇದು ಜೋತ್ ಬೀಳಲ್ಲ. 10 ಲ್ಯಾಕ್ಟೇಷನ್ ಹೋದ್ರು ಈ ಪಡ್ಡೆಗಳು ಯಾವ್ದು ಜೋತ್ ಬೀಳಲ್ಲ. ಯಾವ ತರ ಇದೆ PDFA ಸ್ಟಾಕಿ. ಸ್ವಲ್ಪ ಗಾಬರಿ ಬೀಳುತ್ತೆ ಹಸು. PDFA ಸ್ಟಾಕಿ ಒಳ್ಳೆ ಪಡ್ಡೆ. ನಮ್ಮ ಮನೆ ಒಳ್ಳೆ ಜನರೇಷನ್ ಅನ್ನು ಇನ್ಕ್ಲೂಡ್ ಮಾಡ್ಕೊಬೇಕು, ಜನರೇಷನ್ ಬೆಳೆಸ್ಕೋಬೇಕು ಅನ್ನೋರು ತಗೊಬಹುದು. ಒಳ್ಳೆ ಬ್ರೀಡ್ ಅಲ್ಲಿ ಇದೆ. ಫುಲ್ ಟಾಪ್ ಬ್ರೀಡ್ ಅಲ್ಲಿ ಇದೆ. 2 ಟೀತ್ ಅಲ್ಲಿ ಇದೆ ಗೈಸ್. ಬೇಕಿದ್ರೆ ತಗೊಳ್ಳಿ. ಇದು 1,20,000 ಮಾಡ್ಕೊಡ್ತೀನಿ ಗೈಸ್. ಇದು ನೋಡಿ ಫುಲ್ ಹೆವಿ ಸೈಜು. ತುಂಬಾ ಚೆನ್ನಾಗಿದೆ. ಡೆನ್ಮಾರ್ಕ್ 40120 ಬ್ರೀಡ್ ನೋಡಿ. ಮಗು ಇದ್ದಂಗಿದೆ ಗೈಸ್. ಯಾರಿಗೂ ಒದಿಯಲ್ಲ ಅಂತ ಹಸು. ಇದ್ರ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ. ರೋಹಿತ್ ಬೈ ಬಾರ್ಲಿ. ಇದ್ರದ್ದು ಅಷ್ಟೇ ಗೈಸ್. ಫುಲ್ ಕಾಂಪ್ಯಾಕ್ಟ್ ಅಡ್ಡರ್ ಕೆಳಗೆ ಹೋಗಲ್ಲ. ಎಷ್ಟೇ ಲ್ಯಾಕ್ಟೇಷನ್ ಹೋದ್ರು ಅಡ್ಡರ್ ಕೆಳಗೆ ಹೋಗಲ್ಲ. ಲೆಗ್ ಸ್ಕೋರ್ ಆಗಲಿ ಅಡ್ಡರ್ ಸ್ಕೋರ್ ಆಗಲಿ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ. ಕರು ಹಾಕೋದಕ್ಕೆ 2.5 ತಿಂಗಳು ಟೈಮ್ ಇದೆ. ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ. ಬರೀ 1,20,000 ಕೊಡ್ತೀನಿ ಗೈಸ್. 1,20,000 ಬ್ರೀಡು. ಇದು ಬಂದ್ಬಿಟ್ಟು ಡೆನ್ಮಾರ್ಕ್ 40120 ಬರುತ್ತೆ. ಪ್ಲೇ ಜಾವ್ ಬಸ್. ಫೇಸ್ ಕ್ವಾಲಿಟಿ ನೋಡಿ ಗೈಸ್. ಈ ಪಡ್ಡೆ ನೀವು ನೋಡ್ತಾ ಇದ್ದೀರಾ. ಫೇಸ್ ಕ್ವಾಲಿಟಿ ಆಗಲಿ ಹೈಟ್ ಆಗಲಿ ವೆಯ್ಟ್ ಆಗಲಿ ನೀವು ಲೈವ್ ಆಗಿ ಬಂದು ಅಶ್ವಿ ಡೈರಿ ಫಾರ್ಮ್ಗೆ ಬಂದು ನೋಡಿ. ಹಸುಗಳು ಯಾವ ತರದ್ ಯಾರು ಬಿಟ್ಟೋಗಲ್ಲ ಈ ಸತಿ ಹಸುಗಳು. ಹಂಗಿದೆ ಹಸುಗಳು. ಕಾಂಪ್ಯಾಕ್ಟ್ ಅಡ್ಡರ್ ಇರುತ್ತೆ. ಫುಲ್ ಕಾಂಪ್ಯಾಕ್ಟ್ ಅಡ್ಡರು. ಬ್ರೀಡು ಈ ತರ ನಿಲ್ಲುತ್ತೆ. ಯಾವತ್ತು ಬ್ರೀಡ್ ತಲೆ ಬಗ್ಸ್ಕೊಂಡು ನಿಲ್ಲಲ್ಲ ಹಸುಗಳು ತಲೆ ಬಗ್ಸ್ ನಿಲ್ಲಲ್ಲ ಬ್ರೀಡಲ್ಲಿ ನೋಡಿ. ಆಕಾಶ ನೋಡ್ತಾ ಇರುತ್ತೆ ಯಾವಾಗ್ಲೂ. ಅಂತ ಒಳ್ಳೆ ಬ್ರೀಡ್ ಅಲ್ಲಿ ಇದೆ. ಒಳ್ಳೆ ಹೆಸರು ಮಾಡುತ್ತೆ ಪಡ್ಡೆ. ಇದು ಬರೀ 1,20,000 ಕೊಡ್ತೀನಿ. ಇದು ಅಷ್ಟೇ ಬರೀ 1,20,000 ಕೊಡ್ತೀನಿ. ಈ ಪಡ್ಡೆನೂ 1,20,000 ಕೊಡೋದು. ಮತ್ತೆ ಇಲ್ಲೊಂದಿದೆ ಗೈಸ್ ಪಡ್ಡೆ ನೋಡಿ. ABS ಬ್ರೂಟ್ ಯಾವ ತರ ನೋಡ್ತಾ ಇದೆ ನೋಡಿ. ಇದು ABS ಬ್ರೂಟ್. ಇದು ಬರೀ 1,20,000 ಮಾಡ್ಕೊಡ್ತೀನಿ ಗೈಸ್. ಒಳ್ಳೊಳ್ಳೆ ಟಾಪ್ ಬ್ರೀಡ್ ಹಸುಗಳು ಬರ್ತಾ ಇದಾವೆ ಈ ಸತಿ. ಈ ತರ ರೇಟ್ಗೆ ಯಾರಾದ್ರೂ ಕರ್ನಾಟಕದಲ್ಲಿ ಕೊಡ್ತಿದ್ರೆ ನನಗೆ ವಿಡಿಯೋ ಶೇರ್ ಮಾಡಿ. ಯಾರು ಈ ರೇಟಲ್ಲಿ ಹಸುಗಳನ್ನ ಕೊಡಕ್ ಚಾನ್ಸೇ ಇಲ್ಲ ಗೈಸ್. ಪಂಜಾಬ್ ಹಸುಗಳು ಇಂಥ ಕ್ವಾಲಿಟಿ ಹಸುಗಳು ಈ ಪ್ರೈಸ್ ಅಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. ನಾನು ದೊಡ್ಡ ಹಸು ತೋರಿಸಿದೆ 2,10,000. ತುಂಬಾ ದೊಡ್ಡ ಹಸು. ಫಾರ್ಮ್ ರೆಕಾರ್ಡ್ ಸಿಗುತ್ತೆ. ತುಂಬಾ ಅಂದ್ರೆ ನೀವು ಲೈವ್ ಆಗಿ ಬನ್ನಿ ನೋಡಿ. ಈ ಹಸು ನೋಡಿ 1,80,000 ಯಾವ ತರ ಇದೆ ಹಸು ನೋಡಿ. ನಿಂತಿರೋ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿ. ಹೈಟ್ ನೋಡಿ. ಸಾಧುಗುಣ ಹೈಟು. ಬನ್ನಿ ಪಪ್ಪಿ ಕಣ್ಣು ನೋಡಿ. ಹೈಟ್ ನೋಡಿ. ಹೈಟ್ ಆಗ್ಲಿ ವೇಟ್ ಆಗ್ಲಿ ಹಸು ಮಗು ಇದ್ದಂಗಿದೆ ಹಸು ನೋಡಿ. ಬಂಗಾರದಂತ ಹಸು ಗೈಸ್. ಇಂಥ ಹಸು ಯಾರು ಬಿಡಕ್ ಹೋಗ್ಬೇಡಿ. ಬರೀ 1,80,000 ಹೆಚ್ಚು ಕಮ್ಮಿ ಆಗುತ್ತೆ. ಇದ್ರೊಳಗೆ 1,80,000 ಹೆಚ್ಚು ಕಮ್ಮಿ ಆಗುತ್ತೆ. ಬ್ರೀಡ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ತುಂಬಾ ಬಂಗಾರದಂತ ಹಸು ಗೈಸ್. ಇದು ಬ್ರೀಡ್ ಹೇಳಿಲ್ಲ ನಾನು. CRI ಮೆಸ್ಸಿ ಬರುತ್ತೆ. ಇದು CRI ಮೆಸ್ಸಿ ಗೈಸ್. ಇದು CRI ಮೆಸ್ಸಿ ಅಂತ ಬರುತ್ತೆ. ತುಂಬಾ ಚೆನ್ನಾಗಿದೆ.
ನೋಡಿ ಅಡ್ಡರ್ ನೋಡಿ ಫುಲ್ ಲೂಸ್ ಇದೆ ಇನ್ನು ಒಂದೇ ತಿಂಗಳು ಟೈಮ್ ಇರೋದು, 1 ರಿಂದ 1.5 ತಿಂಗಳು ಟೈಮ್ ತಗೊಳುತ್ತೆ ಅಷ್ಟೇ. ಬೇಗ ಕರು ಹಾಕುವಂತ ದೊಡ್ಡ ಹಸು ಬೇಕು ಅಂತ ಬರೀ 1 ತಿಂಗಳು ಟೈಮ್ ಇದೆ. ಫುಲ್ ಹೈಟ್ ಫುಲ್ ಲೆಂತ್ ಅಲ್ಲಿ ಇದೆ ನೋಡಿ, ಹೈಟ್ ನೋಡಿ ಯಾವ ಹೈಟ್ ಅಲ್ಲಿ ಇದೆ. ನೀವು ಲೈವ್ ಆಗಿ ಬನ್ನಿ ಹಸುಗಳನ್ನ ನೋಡಿ, ಈ ಸತಿ ಬರ್ತಾ ಇರೋದು ನೀವೇ ಶಾಕ್ ಆಗ್ತೀರಾ. ನೋಡಿ ಇದು ನೋಡಿ ಪಕ್ಕದಲ್ಲಿ ನಾನು ನಿಂತ್ರೆ ಏನ್ ಕಾಣೋದೇ ಇಲ್ಲ ಅಂತ ಹಸು, ಸಖತ್ ದೊಡ್ಡ ಹಸು ನೋಡಿ. ಬ್ರೀಡ್ ನೋಡಿ ಯಾವ ತರ ಇದೆ ಅಂತ, ಸ್ವಲ್ಪ ಗಾಬರಿ ಬೀಳ್ತಿದೆ ಗೈಸ್. ಈಗ ಹಸು ಬಂದಿದೆ ದೊಡ್ಡ ಫಾರ್ಮ್ ಇಂದ ಈ ಫಾರ್ಮಿಗೆ ಬಂದಿದೆ ನೋಡಿ. ಬ್ರೀಡು ಟಿಟ್ಸ್ ನೋಡ್ಕೊಳ್ಳಿ, ಶಾರ್ಟ್ ಟಿಟ್ಸ್ ಗೈಸ್, ಇದು ಲೆಂತ್ ಬರಲ್ಲ. ಬ್ರೀಡ್ ಇದ್ದಷ್ಟು ಟಿಟ್ಸ್ ನಿಮಗೆ ಲೆಂತ್ ಬರಲ್ಲ. ಇದ್ರ ಬ್ರೀಡು ಯಾರು ತಗೊಂತಾರ ಅವ್ರಿಗೆ ಹೇಳ್ತೀನಿ ನಾನು ಯಾವ ಬ್ರೀಡ್ ಅಂತ. ಈಗ ಜಸ್ಟ್ ಬಂದಿದೆ, ಇದು ರೆಕಾರ್ಡ್ ಚೆಕ್ ಮಾಡಿ ನಾನು ಹೇಳ್ತೀನಿ ಯಾವ ಬ್ರೀಡ್ ಅಂತ. ಟ್ಯಾಗ್ ಆಗ್ಲಿ ಪ್ರತಿಯೊಂದು ಇದೆ ನೋಡಿ, ಟಾಪ್ ಲೈನ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಸ್ವಲ್ಪ ಗಾಬರಿ ಬೀಳ್ತಾ ಇದೆ ಸೊ ನೋಡಿ. ಲೆಗ್ ಸ್ಕೋರ್ ಆಗ್ಲಿ ಅಡ್ಡರ್ ಸ್ಕೋರ್ ಆಗ್ಲಿ ಟಾಪ್ ಲೈನ್ ಆಗ್ಲಿ ನೀವೇ ಚೆಕ್ ಮಾಡ್ಕೊಂಡು ಬ್ರೀಡ್ ನೋಡ್ಕೊಳ್ಳಿ. ಇಂಥ ಹಸುಗಳು ಸಾಕ್ಬೇಕು ಗೈಸ್. ಪಂಜಾಬಲ್ಲಿ ಹಸು ತಗೊಬೇಕು ಅಂತಿರಲ್ಲ, ಇಂಥ ಹಸುಗಳು ತಗೊಳ್ಳಿ. ಇಂಥ ಹಸುಗಳು ತಗೊಂಡ್ರೆ 100% ಸಕ್ಸಸ್ ಆಗ್ತೀರಾ ನೋಡಿ. ಕಾಂಪಿಟೇಷನ್ ಹಾಕೊಂಡ್ರೆ ಯಾರು ಕಾಂಪಿಟೇಷನ್ ಬಿಟ್ಕೊಡೋ ಮಾತೇ ಇಲ್ಲ ಗೈಸ್, ಅಂತ ಹಸು ಇದು. ಟ್ಯಾಗ್ ನಂಬರ್ 55 ಇದು ನೋಡಿ ಯಾವ ತರ ಇದೆ ಹಸು. ಸೊ ಓಕೆ ಗೈಸ್, ನೋಡಿದ್ರಲ್ಲ, ಒಂದ್ಸತಿ ಇನ್ನೊಂದ್ಸತಿ ನೋಡ್ಕೊಂಬನ್ನಿ ಹಸುಗಳು ಎಲ್ಲದನ್ನು. ಯಾವ್ದು ಬ್ರೀಡ್ ಅಲ್ಲಿ ಒಂದು ಚೂರು ಕಮ್ಮಿ ಇಲ್ಲ ಗೈಸ್ ನೋಡಿ, ಎಲ್ಲಾದ್ರು ನೋಡ್ಕೊಂಡು ಹೋಗಿ. ಇದು ನೋಡಿ ABS ಮೆಸ್ಸಿ ತುಂಬಾ ಚೆನ್ನಾಗಿದೆ. ಇದು ಡೆನ್ಮಾರ್ಕ್ 40120 ಟಾಪ್ ಕ್ವಾಲಿಟಿ ಹಸು, ಸೆಕೆಂಡ್ ಲೊಕೇಶನ್. ಇದು ನೋಡಿ ಡೆನ್ಮಾರ್ಕ್ 50062 ಟಾಪ್ ಕ್ವಾಲಿಟಿ, ಇದನ್ನು ಅಷ್ಟೇ. ಇದು ನೋಡಿ ABS ಪೈಪರ್ ಪಡ್ಡೆ, 2 ಪಡ್ಡೆ. ಇದು ABS ಬ್ರೂಟ್, ಇದು ಅಲ್ಲಿ ಮಾಡಿಲ್ಲ ಪಡ್ಡೆ. ಇದು ABS ಹೆಡನ್ ಫುಲ್ ಬ್ಯೂಟಿ ಪ್ಲಸ್ ಮಿಲ್ಕ್. ಇದು ಬ್ಯೂಟಿ ಪ್ಲಸ್ ಮಿಲ್ಕ್ ಯಾರು ಬ್ರೀಡಿಂಗ್ ಪರ್ಪಸ್ ನೋಡ್ತೀರಾ ಅದನ್ನು. ಇಲ್ಲಿ ಮಿಲ್ಕಿಂಗ್ ವೇನ್ಸ್ ಚೆಕ್ ಮಾಡ್ಕೊಳ್ಳಿ ಗೈಸ್, ಇದ್ರದ್ದು ಮಿಲ್ಕಿಂಗ್ ವೇನ್ಸ್ ಚೆಕ್ ಮಾಡ್ಕೊಳ್ಳಿ. ಡೆನ್ಮಾರ್ಕ್ 40120 ಬರುತ್ತೆ, ಡೆನ್ಮಾರ್ಕ್ 40120. ಇದು ಅಷ್ಟೇ ಟಾಪ್ ಕ್ವಾಲಿಟಿ, ಡೆನ್ಮಾರ್ಕ್ 40120. PDF ಸ್ಟಾಕಿ ನಾನು ಒಂದು ಹಸು ಕೊಟ್ಟಿದ್ದೆ PDF ನೆಲಮಂಗ್ಲಕ್ಕೆ. ಇನ್ನೊಂದು PDF ಬರ್ತಾ ಇದೆ. ತುಂಬಾ ಜನ ಕೇಳಿದ್ರಿ PDF ಹಸು ಬೇಕು ಅಂತ. ಒಳ್ಳೆ PDF ಪಡ್ಡೆ ಇದೆ, 2 ಪಡ್ಡೆ ಇದು PDF ಸ್ಟಾಕಿ ಬರುತ್ತೆ. ಇದು ಡೆನ್ಮಾರ್ಕ್ 40120 ಟಾಪ್ ಕ್ವಾಲಿಟಿ ಹಸು ಪಡ್ಡೆ. ಇದು ಅಷ್ಟೇ ಫಸ್ಟ್ ಲ್ಯಾಕ್ಟೇಷನ್ ಹಸು ಗೈಸ್. ಇವಾಗ ಎಲ್ಲ ಹಸುಗಳು ಬುಕಿಂಗ್ ಮಾತ್ರ ಅವೈಲೇಬಲ್ ಇದೆ. ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಬುಕಿಂಗ್ ಅವೈಲೇಬಲ್ ಇದೆ, ಯಾವ್ದು ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ಇಂಥ ಹಸುಗಳು ನನ್ನ ಹತ್ರ ಮಿಕ್ಕಲ್ಲ ಗೈಸ್, ಅಂತ ಹಸುಗಳು ಬಂದಿರೋದು ನೋಡಿ. ABS ಹೆಡನ್ ಆಗ್ಲಿ ಈ ತರ ಎಲ್ಲ ಬ್ಯೂಟಿ ಪ್ಲಸ್ ಬ್ರೀಡು ನಿಮಗೆ ಇಲ್ಲೇ ನೋಡಿದ್ರೆ ಗೊತ್ತಾಗ್ತದೆ ಬ್ಯೂಟಿ ಯಾವ ತರ ಇದೆ ಅಂತ. ಮಿಲ್ಕು ಅಷ್ಟೇ ಅದೇ ರೀತಿ ಬರುತ್ತೆ ಗೈಸ್. ತುಂಬಾ ಚೆನ್ನಾಗಿದೆ. 25 ಲೀಟರ್ ಅಂತ ಇಟ್ಕೊಳ್ಳಿ, ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ನೋಡ್ತಾ ಇದೀರಲ್ಲ ನೀವೇನೆ, ಎಷ್ಟು ಹಾಲು ಕೊಡ್ಬೋದು ನೀವೇ ಹೇಳಿ ನೋಡಿ. ತೊಟ್ಟಿಗಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಸಾಧು ಹೋಗಿ ಎಷ್ಟು ಚೆನ್ನಾಗಿದೆ ಗೈಸ್ ಹಸು. 25 ಲೀಟರ್ ನಮ್ಮ ಕಡೆಯಿಂದ ಆರಾಮಾಗಿ ಕೊಡುತ್ತೆ. 25 ಲೀಟರ್ ಮೋಸ ಇಲ್ದಂಗೆ. ಎಲ್ಲ ಹಸುಗಳು ಅಷ್ಟೇ ಈ ಸತಿ ಹೇಳ್ತಿದ್ದೀನಿ. ಅರ್ಷಿ ಡೈರಿ ಫಾರ್ಮ್ಗೆ ಇಂಥ ಹಸುಗಳು ಯಾವತ್ತೂ ಬಂದಿಲ್ಲ, ಅಂತ ಲಾಟ್ ಬಂದಿರೋ ಈ ಸತಿ ಬರ್ತಾ ಇರೋದು. ತುಂಬಾ ದೊಡ್ಡ ಹಸುಗಳು ನೋಡಿ. ಇದು ಅಷ್ಟೇ 1 ತಿಂಗಳು ಟೈಮ್ ಇರೋದು. ಫುಲ್ ಹೈಟ್ ಫುಲ್ ಲೆಂತ್ ಅಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿದೆ ಗೈಸ್. ಇದಕ್ಕೂ ಮುಂಚೆ ಇನ್ನೊಂದು ಹಸುಗಳು ಸೆಲೆಕ್ಟ್ ಆಗಿತ್ತು. ಸೊ ಪ್ರೆಗ್ನೆನ್ಸಿ ಚೆಕಪ್ ಆಗುತ್ತೆ, ಮತ್ತೆ ವ್ಯಾಕ್ಸಿನೇಷನ್ ಆಗುತ್ತೆ, ಚೆಕಪ್ ಆಗುತ್ತೆ, ಹೆಲ್ತ್ ಸರ್ಟಿಫಿಕೇಟ್ಗೆ ಹೆಲ್ತ್ ಚೆಕಪ್ ಆಗುತ್ತೆ, ಎಲ್ಲದೂ ಆಗುತ್ತೆ. ಅವಾಗ ಪ್ರೆಗ್ನೆನ್ಸಿ 4-5 ಹಸುದು ಕಮ್ಮಿ ಬಂತು, 3 ತಿಂಗಳು ಫಲ 5 ತಿಂಗಳು ಫಲ ಆ ತರ ಬಂತು. ಸೊ ಹಂಗಾಗಿ ಅವೆಲ್ಲ ಕ್ಯಾನ್ಸಲ್ ಮಾಡಿ ಈ ಹಸುಗಳನ್ನ ಸೆಲೆಕ್ಟ್ ಮಾಡಿ ಮತ್ತೆ ಪ್ರೆಗ್ನೆನ್ಸಿ ಚೆಕಪ್ ಮಾಡಿ ಗ್ಯಾರಂಟಿ ನಾವೇನು ಹಸುಗಳನ್ನ ಕೊಡ್ತೀವಿ ಅದೇ ರೀತಿ ನಾವೇನ್ ಹೇಳಿರ್ತೀವಿ, ಗಬ್ಬಾಗ್ಲಿ ಮಿಲ್ಕ್ ಆಗ್ಲಿ ನಾವೇನ್ ಹೇಳಿರ್ತೀವಿ ಅದಕ್ಕಿಂತ ಜಾಸ್ತಿ ಬರುತ್ತೆ, ಬಿಟ್ರೆ ಅದಕ್ಕಿಂತ ಕಮ್ಮಿ ಬರಲ್ಲ. ನಾವ್ ಹೇಳಿದ ಟೈಮಲ್ಲಿ ಕರು ಹಾಕುತ್ತೆ, ನಾವೇನ್ ಮಿಲ್ಕ್ ಹೇಳಿದೀವಿ ಅದಕ್ಕಿಂತ ಕಮ್ಮಿ ಅಂತೂ ಬರಲ್ಲ, ಅದಕ್ಕಿಂತ ಜಾಸ್ತಿನೇ ಬರೋದು. ಟಾಪ್ ಕ್ವಾಲಿಟಿ ಇದೆ ಗೈಸ್. ಇದು ಶೈನಿಂಗ್ ನೋಡಿ, ಬಾಡಿ ಶೈನಿಂಗ್ ಯಾವ ತರ ಇದೆ ಅಂತ ನೋಡಿ. ಬಾಡಿ ಶೈನಿಂಗ್ ಆಗ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಮಗು ನೋಡಿ, ಈ ತರ ಕೆಚ್ಚ ಕೈ ಹಾಕಿದ್ರೆ ಯಾವ ತರ ಮಗು ಇದಂತ ನಿಂತಿದೆ ನೀವೇ ನೋಡಿ. ಮಕ್ಕಳು ಬಿಟ್ರು ಆರಾಮಾಗಿ ಆರಾಮಾಗಿ ಮೇಂಟೈನ್ ಮಾಡ್ತಾರೆ, ಮೇವ್ ಹಾಕೋದು ಗೀವಾಕೋದೆಲ್ಲ. ಇದ್ರ ಫೇಸ್ ನೋಡಿ ಯಾವ ತರ ಇದೆ ಅಂತ. ಡೆನ್ಮಾರ್ಕ್ ಅಲ್ಲಿ ಬರುತ್ತೆ ಇದು ಫೇಸ್ ನೋಡಿ ಗೈಸ್. ಇದು ಯಾವ ತರ ಇದೆ, ಫೇಸ್ ಕ್ವಾಲಿಟಿ ಆಗ್ಲಿ ಟಾಪ್ ಲೈನ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಫೇಸ್ ನೋಡಿ ಇದ್ರದ್ದು ಯಾವ ತರ ಇದೆ ಅಂತ. ಫೇಸ್ ನೋಡಿ, ಈ ತರ ಫೇಸ್ ತುಂಬಾ ಜನ ಇಷ್ಟಪಡ್ತೀರಾ. ತುಂಬಾ ಒಳ್ಳೆ ಹಸು ತಗೊಳ್ಳಿ ಗೈಸ್. ಇದು ಯಾರಿಗೆ ಬೇಕು, ಬರೀ 1,45,000 ಇಂತ ದೊಡ್ಡ ಹಸು ಸಿಗ್ತಾರೆ. 32 ಲೀಟರ್ ಕರ್ದಿದೆ ಗೈಸ್. ಇದು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 35 ಲೀಟರ್ ಕರ್ದಿದೆ. ನನ್ನ ಕಡೆಯಿಂದ 30 ಲೀಟರ್ ಹೇಳ್ಕೊಡ್ತಾ ಇದ್ದೀನಿ. 32 ಲೀಟರ್ ಕರ್ದಿರೋ ಹಸು, 30 ಲೀಟರ್ ನಮ್ಮ ಕಡೆಯಿಂದ ಗೈಸ್. ಇದು ಪ್ರೈಸ್ ನಾನು ಹೇಳ್ತಿದ್ದೀನಿ 1,45,000 ಫಿಕ್ಸ್ಡ್ ಪ್ರೈಸ್. ಇದು 1,45,000 ಫಿಕ್ಸ್ಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನ ಬೇಕಿದ್ದು ಬೇಗ ತಗೊಳ್ಳಿ ಗೈಸ್. ಎಲ್ಲ ಟಾಪ್ ಕ್ವಾಲಿಟಿ. ಇದು 180 ಹೆಚ್ಚು ಕಮ್ಮಿ ಆಗುತ್ತೆ. ದೊಡ್ಡ ಹಸು, ತುಂಬಾ ದೊಡ್ಡ ಹಸು. ಇದು 2,10,000. ಇಂಟ್ರೆಸ್ಟೆಡ್ ಇರೋರು ಮಾತ್ರ ಕಾಲ್ ಮಾಡ್ಕೊಂಡು ಬೇಕಿದ್ದು ಬುಕ್ ಮಾಡ್ಕೊಳ್ಳಿ. ಲೈವ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಹಸುಗಳು ಕೊಡೋದು ಗೈಸ್. ಇದನ್ನ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಹಸು ಕೊಡೋದು. ತುಂಬಾ ಒಳ್ಳೆ ಹಸು, ಫುಲ್ ಹೈಟ್ ಫುಲ್ ಲೆಂತ್ ಅಲ್ಲಿ ಕಾಂಪಿಟೇಷನ್ ಹಸು ಗೈಸ್. ಇದೇ ಹಸು ನನ್ನ ಹತ್ರ 2,60,000 ಸೇಲ್ ಆಗಿದೆ. ಇದೇ ತರದ ಹಸು 2,60,000 ಸೇಲ್ ಆಗಿದೆ. ತಮಿಳ್ನಾಡಿಗೆ ಹೋಗಿತ್ತು ಹಸು, ಅದಕ್ಕಿಂತ ಹೈಟ್ ಅಲ್ಲಿ ಇದೆ, ಅದಕ್ಕಿಂತ ಲೆಂತ್ ಸೈಜ್ ಅಲ್ಲಿ ಇದೆ.
ಬ್ರೀಡ್ ಕಟ್ಟಬೇಕು, ನಾನೊಂದು ಬ್ರೀಡ್ ಡೆವಲಪ್ಮೆಂಟ್ ಮಾಡಬೇಕು, ಪ್ರೈಸ್ ಎಷ್ಟಾದ್ರೂ ಪರವಾಗಿಲ್ಲ, 10 ಹಸು ಕಟ್ಟ ಬದಲು 2 ಹಸು ಕಟ್ತೀನಿ, ಒಳ್ಳೆ ಬ್ರೀಡ್ ಅಲ್ಲಿ ಕಟ್ತೀನಿ ಅಂದ್ರೆ ನಂಬರ್ 1 ಹಸು ಗೈಸ್, ನಂಬರ್ 1 ಹಸು ಇದು. ಬೇಕಿದ್ದವ್ರು ತಗೊಬಹುದು. ಇಡೀ ಪಂಜಾಬಲ್ಲಿ ಹುಡ್ಕೋದ್ರು, ಇಡೀ ಪಂಜಾಬಲ್ಲಿ ನನ್ನಷ್ಟು ಕಮ್ಮಿ ರೇಟ್ಗೆ ನಿಮ್ಗೆ ಕೊಡೋಕೆ ಚಾನ್ಸ್ ಇಲ್ಲ. 2 ಲಕ್ಷ ಬರೀ ಪಂಜಾಬಲ್ಲೇ ಸಿಗುತ್ತೆ ಗೈಸ್, ಇದು ಪಂಜಾಬಲ್ಲೇ ಆಗುತ್ತೆ. ವಿತ್ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಫಾರ್ಮಿಗೆ ಬಂದು ಬರೀ 2,10,000 ನಾನು ನಿಮಗೆ ಇದು ಕೊಡ್ತೀನಿ ಹಸು. ಬೇಕಿದ್ದವ್ರು ತಗೊಳ್ಳಿ. ಟಾಪ್ ಕ್ವಾಲಿಟಿ ಹಸು ಇದೆ ಗೈಸ್, ಫುಲ್ ಎಲ್ಲದೂ ಅಷ್ಟೇ. ಯಾವ್ದು ಚಿಕ್ಕಸ್ತು ಅಂತ ನಿಮ್ಗೆ ಯಾವ್ದು ಅನ್ಸಲ್ಲ, ಎಲ್ಲ ದೊಡ್ಡ ಹಸುನೆ ನೋಡಿ, ಎಲ್ಲ ಒಂದೇ ಸಮ ಇದೆ. ಇದು 2 ಸ್ಪೆಷಲ್ ಆಗಿ ಇನ್ನೂ ದೊಡ್ಡ ಹಸು ಇದಾವೆ. ಬೇಕಿದ್ದವ್ರು ತಗೊಳ್ಳಿ. ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟು, ಮತ್ತೆ ಫೇಸ್ಬುಕ್ ಅಕೌಂಟು, ಮತ್ತೆ ವಾಟ್ಸ್ಆಪ್ ಗ್ರೂಪ್ 3 ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ನಮ್ಮಂತ ರೈತರಿಗೂ ಸಪೋರ್ಟ್ ಮಾಡಿ. ಕರ್ನಾಟಕದಿಂದ ಇಲ್ಲಿಗೆ ಬಂದು ಊಟ ತಿಂಡಿ ಬಿಟ್ಟು ಹಸುಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಕೆಲ್ ಚೆಕಪ್ ಮಾಡಿಸಿ ಇದೆಲ್ಲ ನೀಟಾಗಿ ಸೇಫ್ಟಿಯಾಗಿ ನೋಡ್ಕೊಂಡು 2 ಕೇರ್ ಟೇಕರ್ನ ಹಾಕೊಂಡು ಗಾಡಿ ತಗೊಬಂದು ನಮ್ಮ ಫಾರ್ಮ್ ಅಲ್ಲಿ ತಗೊಬಂದು ಸೇಫ್ಟಿಯಾಗಿ ಹಸುಗಳನ್ನ ಸೇಲ್ ಮಾಡ್ತಾ ಇದೀವಿ. ದಯವಿಟ್ಟು ಇದೇ ರೀತಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯೂಟ್ಯೂಬ್ ಅನ್ನು. ನಮ್ಮಂತ ರೈತರ ಮಕ್ಕಳನ್ನು ಬೆಳೆಸಿ ಅಲ್ಲಿಂದ ಇಲ್ಲಿಗೆ ಬರಕ್ ಕಾರಣನೂ ನೀವೇ. ಇಲ್ಲಿ ಒಳ್ಳೊಳ್ಳೆ ಹಸುಗಳು ತಂದು ಕೊಡ್ತಾ ಇದೀನಿ. ದಯವಿಟ್ಟು ನಮ್ಮನ್ನು ಬೆಳೆಸಿ, ರೈತರ ಮಕ್ಕಳನ್ನು ಬೆಳೆಸಿ ಅಂತ ಕೇಳ್ಕೊಂತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಸುಗಳು ಯಾವ ತರ ಇದೆ ಅಂತ ನೀವೇ ಕಮೆಂಟ್ ಮಾಡಿ. ಹಸುಗಳು ಚೆನ್ನಾಗಿದೆ ಅಂತಾನೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತಾನೆ ಕಮೆಂಟ್ ಮಾಡಿ. ಒಳ್ಳೊಳ್ಳೆ ರೇಟಿಂಗ್ ನಾನು ಕೊಡ್ತಾ ಇದೀನಿ. ಯಾವ್ದಲ್ಲೂ ರೇಟ್ ಜಾಸ್ತಿ ಅಂತ ನನಗೂ ಅನ್ಸ್ತಾ ಇಲ್ಲ, ತಗೊಳ್ಳೋರ್ಗೂ ಅನ್ಸಲ್ಲ. ನನ್ನ ಮನಸ್ಸಿಗೆ ಖುಷಿ ಆಗ್ತಾ ಇದೆ ಈ ರೇಟಲ್ಲಿ ನಾನು ಕೊಡ್ತಿರೋದು. ಫುಲ್ ನನಗೆ ಸ್ಯಾಟಿಸ್ಫೈ ಇದೆ ಗೈಸ್, 100% ಸ್ಯಾಟಿಸ್ಫೈ ಇದೆ ಈ ರೇಟಲ್ಲಿ. ನಾನು ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಈ ರೇಟಲ್ಲಿ ಯಾರು ಕೊಡಕ್ಕಾಗಲ್ಲ ಗೈಸ್. ಅದೊಂದು ಚಾಲೆಂಜ್ ನಾನು ಹೇಳ್ತಿದ್ದೀನಿ, ಇದು ಚಾಲೆಂಜ್. ಇಡೀ ಕರ್ನಾಟಕದಲ್ಲಿ ಈ ರೇಟಲ್ಲಿ ಯಾರು ಕೊಡಕ್ಕಾಗಲ್ಲ, ಅಂತ ದೊಡ್ಡ ಹಸು ಬರ್ತಾ ಇರೋದು. ಲೈವ್ ಆಗಿ ಬನ್ನಿ, ಅರ್ಶಿ ಡೈರಿ ಫಾರ್ಮ್ ಯಾವತ್ತು ಬರ್ತದೆ ಅಂತ ಹೇಳ್ತೀನಿ. ಬರ ಹಿಂದಿನ ದಿವಸ ನಾನು ಲೈವ್ ಬರ್ತೀನಿ, ಅವತ್ತು ಬನ್ನಿ. ಹಸುಗಳನ್ನ ನೋಡಿ, ಹಸುಗಳನ್ನ ಲೈವ್ ಆಗಿ ಬಂದು ನೋಡ್ಕೊಂಡು ನನಗೆ ಹಸು ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ. ಎಲ್ಲ ಬೆಲೆ ತಕ್ಕನಾಗಿದೆ ಹಸುಗಳು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನಮ್ಮಂತ ರೈತರಿಗೂ ಸಪೋರ್ಟ್ ಮಾಡಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.